ಬಿ ವಿನಾಯಕ್ ಅವ್ರ ಕುಟುಂಬ ಅಥವಾ ವೆಂಕಟೇಶ್ ನಾಯಕ್ ಅವ್ರ ಕುಟುಂಬ ಅಂತ ಬಂದಾಗ ಪಕ್ಷದಿಂದ ಅವ್ರಿಗೆ ಶಕ್ತಿನ ಅಂದರೆ, ಅವರಿಂದ ಪಕ್ಷಕ್ಕೆ ಶಕ್ತಿನ ಅಂದರೆ, ನಿಮ್ಗಳಿಂದ ಪಕ್ಷಕ್ಕೆ ಶಕ್ತಿ. ನೀವು ಕಾಂಗ್ರೆಸ್ಸಲ್ಲಿದ್ದರೆ ಈ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ಶಕ್ತಿ, ಬಿಜೆಪಿಯಲ್ಲಿದ್ದರೆ ಬಿಜೆಪಿಗೆ ಶಕ್ತಿ. ಹೇಗೆ ನಡೀತಾ ಇದೆ ಸರ್ ಒಟ್ಟಾರೆ ಸಂಘಟನೆ? ಇಲ್ಲ, ಆಗಿನ ಸಂದರ್ಭದಲ್ಲಿ ಅವ್ರು ರಾಜಕೀಯವಾಗಿ ಅವ್ರ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಿಲ್ಲ. ಅವ್ರು ಯಾವುದು ರಾಜಕಾರಣದಲ್ಲಿ ಮೇಲೆ ಬರೋಕೆಂಬ ಆಸೆ ಇಟ್ಟುಕೊಂಡು ಅವರು ಯಾವುದೇ ಲಾಬಿ ಮಾಡಿದವರಲ್ಲ, ಯಾವುದೇ ವಿಚಾರದಲ್ಲಿ ರಾಜಕೀಯವಾಗಿ ಹೆಚ್ಚು ಯಾವುದೇ ಅಧಿಕಾರಕ್ಕೋಸ್ಕರ ಒತ್ತಡ ಮಾಡಿ ಪಡೆದಂಥವ್ರಲ್ಲ. ಸಾಮಾನ್ಯರವರು ಪಕ್ಷ ಅವ್ರನ್ನ ಗುರುತಿಸಿ ಅವ್ರನ್ನ ಬೆಳೆಸಿದ್ರು ಅಷ್ಟೇ. ಓಕೆ, ಪಕ್ಷನೇ ಗುರುತಿಸಿ ಬೆಳೆಸಿದ್ರು. ತುಂಬಾ ಕಡೆ ನಡೀತಿರುವಂತ ಚರ್ಚೆ, ಬಿ ವಿನಾಯಕ್ ಅವರು ದೇವದುರ್ಗಕ್ಕೆ ಬರಬೇಕು ಅಂತ ಒಂದಷ್ಟು ಜನ, ಬಿ ವಿನಾಯಕ್ ಅವರು ಮಾನ್ವಿಗೆ ಬರಬೇಕು ಅಂತ ಒಂದಷ್ಟು ಜನ. ಏನಾಗುತ್ತೆ 2028 ತುಂಬಾ ದೂರ ಏನಿಲ್ಲ, 25 ಮುಗಿದೋಯ್ತು, 26 ಎಂಟಿಗೆಲ್ಲ ಎಲೆಕ್ಷನ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಕೊನೆ ಕ್ಷಣದಲ್ಲಿ ಆಟ ಆಡೋವಂಥ ಇಂಪ್ಯಾಕ್ಟ್ ಪ್ಲೇಯರ್ ನೀವು. ಒಂದು ವಾರಕ್ಕೆ ಟಿಕೆಟ್ ಕೊಟ್ಟರು 50-60 ಸಾವಿರ ಓಟ್ ತೊಗೊಂಡ್ಬಿಡ್ತೀರಾ. ಬಟ್ ಒಂದು ಅಚಲವಾದ ನಿರ್ಧಾರ ಈ ಬಾರಿ ಆಗಬೇಕು. ಯಾವ್ದು ನಿಮ್ಮ ಕ್ಷೇತ್ರ? ಅಲ್ಲ, ಈಗ ನಾನು ಪ್ರಸ್ತುತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ವಿಯಿಂದ ಸ್ಪರ್ಧೆ ಮಾಡಿದ್ದೆ. ಹೌದು, ಮಾನ್ವಿ ಹೊಸ ಕ್ಷೇತ್ರ. ಆ್ಯಕ್ಚುಲಿ ಮಾನ್ವಿ ನಾನಲ್ಲಿ ಕೃಷಿ ಮಾಡಿರಲಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ತಿರುಗಾಡಿರಲಿಲ್ಲ, ಜನ ಸಂಪರ್ಕ ಇಟ್ಕೊಂಡು ಅಂದರೆ ಲೋಕಸಭಾ ಸದಸ್ಯರಾಗಿ ತಂದೆಯವ್ರ ಕಾಲದ ಪರಿಚಯ, ಸ್ವಲ್ಪ ಹಳ್ಳಿಗಳೆಲ್ಲ ಜನರ ಪರಿಚಯ. ಆದರೆ ಈ ರಾಜಕೀಯ ಮಾನವಿಗೆ ಹೋಗ್ತೀನಿ ಅಂತೇಳಿ ರಾಜಕೀಯ ಮಾಡ್ಕೋ ಉದ್ದೇಶದಲ್ಲಿ ಆ ಕ್ಷೇತ್ರದಲ್ಲಿ ನಾನು ಸುತ್ತಾಡಿಲ್ಲ ಚುನಾವಣೆ ಮುಂಚೆ. ಸಡನ್ನಾಗಿ ಬೆಳವಣಿಗೆಗಳು ಆದವು, ಭಾಳಷ್ಟು ಬೆಳವಣಿಗೆ. ಈಗ ಫೀಲ್ಡ್ ರೆಡಿ ಆಗಿದೆ ಹಾಗಾದ್ರೆ ಮಾನ್ವಿಲಿ? ಮಾನ್ವಿದು ಈಗಲ್ಲ ಎಲ್ಲೇ ನಿಂತರೂ ನಮಗೇನು 2-3 ಈಗ ನಮ್ಮ ಮೀಸಲಾತಿ 3 ಕ್ಷೇತ್ರ ಇದೆ. ಹೌದು, ಮಸ್ಕಿ ಸ್ವಲ್ಪ ಹೊರತುಪಡಿಸಿದ್ರೆ, ಯಾಕಂದ್ರೆ ಅದು ಕೊಪ್ಪಳ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ. ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಗ್ರಾಮೀಣ ಇದೆ, ಮಾನವ ಇದೆ, ದೇವದುರ್ಗ ಇದೆ. 3 ಕ್ಷೇತ್ರದಲ್ಲಿ ಎಲ್ಲಿ ನಿಂತರೂ ನಮಗೇನು, ನಾವು ಅದಕ್ಕೆ ರಿಸಲ್ಟ್ ಏನಂದ್ರೆ ಜನರ ತೀರ್ಮಾನ. ಅದು ಅಂತಿಮ ಗೆಲ್ತೆಂಬ ಭರವಸೆ ಜನರು ತೀರ್ಪನ್ನು ಕೊಟ್ಟ ಮೇಲೆ ನಮ್ಗೆ ಅದು ಅಂತಿಮ ಫಲಿತಾಂಶ ಗೊತ್ತಾಗ್ತದೆ. ಆದರೆ ನಾವು ಚಿರಪರಿಚಿತರು. ಹೌದು, 3 ಕ್ಷೇತ್ರದಲ್ಲಿ ಈಗ ಮಾನವಿಗೂ ನಾನು ಈಗ ಭಾಳ ಎಲ್ಲ ಎಲ್ಲ ಪ್ರದೇಶಗಳನ್ನ, ಎಲ್ಲ ಗ್ರಾಮಗಳನ್ನು ತಿರುಗಾಡಿದ್ರಲ್ಲ, ಎಲ್ಲ ವಿಲೇಜ್ಗಳಲ್ಲಿ ನಾನು ತಿರುಗಾಡಿದ್ರಿ. ಈಗ ದೇವದುರ್ಗ ಆಯಿತು, ಮಾನವಿ ಆಯಿತು, ಗ್ರಾಮೀಣ ಆಯಿತು, ಎಲ್ಲ ಕ್ಷೇತ್ರದಲ್ಲಿ ನನ್ನ ಮೊದಲಿಂದ ನನ್ನ ಜೊತೆ ಜನರ ಸಂಪರ್ಕ ಇದೆ, ಕಾರ್ಯಕರ್ತರ ಸಂಪರ್ಕ ಇದೆ, ಎಲ್ಲರ ಒಲವಿದೆ. ಅದು ಎಲ್ಲಿ ಪಕ್ಷ ಎಲ್ಲಿ ತೀರ್ಮಾನ ಮಾಡ್ತದೆ. ನಮ್ಮ 3 ಕ್ಷೇತ್ರ ಎಸ್ ಟಿ ಮೀಸಲ, ಯಾಕಂದ್ರೆ ನಮ್ಮ ಮೀಸಲಾತಿ ಕ್ಷೇತ್ರದಲ್ಲೇ ನಾವು ಕೇಳಬೇಕಲ್ಲ. ನಾಳೆ ಡಿಲಿಮಿಟೇಷನ್ ಚೇಂಜ್ ಆಗಿಲ್ಲ ಜನರಲ್ ಆದರೆ 28ಕ್ಕೆ ಆಗತ್ತಾ? ಆದರೆ ಬೇರೆಯವರಿಗೆ ಸಾಮಾನ್ಯ ಕ್ಷೇತ್ರದವರಿಗೆ ಅವಕಾಶ ಕೊಡಬೇಕಾಗ್ತದೆ ಪ್ರತಿ ಸರಿ. ಸುಮಾರು ವರ್ಷದಿಂದ ಈಗ ನಮ್ಮಲ್ಲಿ ದೇವದುರ್ಗದಲ್ಲಿ ಮೊದಲು SC ಮೀಸಲಾತಿ ಇತ್ತು. ಹೌದು, ಆಮೇಲೆ ST ಆಯ್ತು. ಈಗ ಜನರಿಗೆ ಎಲ್ಲೋ ಒಂದು ಕಡೆ ಬೇರೆಯವರು ಸಾಮಾನ್ಯ ಜನರಿಗೆ ಅವ್ರಿಗೆ ಆಸೆ ಇಟ್ಟುಕೊಂಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಹೌದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.